ಸೊ ನಾನ್ ಇವಾಗ ಬಂದಿರೋದು ತವ್ರ ಮನೆಗೆ, ನಮ್ಮ ಅಮ್ಮನ ಮನೆಗೆ. ಮದ್ವೆ ಆದ್ಮೇಲೆ ನಾನಂತೂ ಸಿಗೋದ್ ವರ್ಷಕ್ಕೆ ಒಂದೇ ಸತಿ ನಮ್ಮ ಅಮ್ಮಂಗೆ. ವರ್ಷಕ್ಕೆ ಒಂದ್ಸತಿ ಬಂದಾಗ ಸಾಕಷ್ಟು ಜೀರಿಗೆ ಅಲ್ಲ ಅಂತೆ, ಒಂದ್ ಸ್ವಲ್ಪ ಸಿಗ್ದಿಲ್ದಾಗ ಅಸಿಸ್ಟೆಂಟ್ ನಮ್ಮ ಅಪ್ಪ ಬಂದ ಅಕ್ಕಿ ಕೊಡಕ್ಕೆ ರಾಗಿ ಅನ್ಸುತ್ತೆ. ಇದಕ್ಕೆ ಉಸುರುಬಾಯಿ ಕಡುಬು ಅಂತ ಅಲ್ಲ ಮಾಡೋಣ. ಇವತ್ತಿನ ವಿಶೇಷತೆ ಏನಪ್ಪಾ ಅಂದ್ರೆ, ನಾನ್ ಸದ್ಯಕ್ಕೆ ನಮ್ಮಮ್ಮನ ಮನೇಲಿ ಇದ್ದೀನಿ. ಸೊ ನನ್ ಫೇವ್ರೆಟ್ ಉಸುರುಬಾಯಿ ಕಡುಬು, ನಮ್ಮಮ್ಮ ಬಂದ್ಬಿಟ್ಟು ಶಿವಮೊಗ್ಗ ಸೈಡ್ ಅವರು, ಅಲ್ಲಿ ಇದು ತುಂಬಾ ಫೇಮಸ್. ಸೊ ನಾನ್ ಇವಾಗ ಬಂದಿರೋದು ತವ್ರ ಮನೆಗೆ, ನಮ್ಮ ಅಮ್ಮನ ಮನೆಗೆ. ಅಮ್ಮ ಇವತ್ತು ಉಸುರುಬಾಯಿ ಕಡುಬು ಮಾಡ್ತೀನಿ ಅಂದ್ರು. ಆ ರೆಸಿಪಿನ ನಾನ್ ನಿಮ್ಮೆಲ್ಲರ ಜೊತೆನೂ ಹಂಚ್ಕೊಳ್ಳೋಣ ಅಂತ ವಿಡಿಯೋ ಮಾಡ್ತಾ ಇದೀನಿ. ಬನ್ನಿ ನೋಡೋಣ ರೆಸಿಪಿ ಹೇಗಿರುತ್ತೆ ಅಂತ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಈಗ ನನ್ ಫೇವ್ರೆಟ್ ಉಸುರುಬಾಯಿ ಕಡುಬು ಅಂತೂ ಮಾಡ್ತಾ ಇದ್ಯಾ, ಅದಕ್ಕೆ ಇವಾಗ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಮ್ ವೀಕ್ಷಕರಿಗೂ ತೋರಿಸ್ಬಿಡು. ನನ್ಗೋಸ್ಕರ ಉಸುರುಬಾಯಿ ಕಡುಬು ಮಾಡ್ತಾ ಇದ್ಯಾ. ಸೊ ನಮ್ ಸಬ್ಸ್ಕ್ರೈಬರ್ಸ್ಗೆ ಅದ್ರ ರೆಸಿಪಿನ ಸ್ವಲ್ಪ ಶೇರ್ ಮಾಡ್ತೀಯಾ? ಇದು ನಮ್ಮ ಮಲೆನಾಡಿನ ಶಿವಮೊಗ್ಗದ ಕಡೆ ತಿಂಡಿ, ತುಂಬಾ ಚೆನ್ನಾಗಿರುತ್ತೆ. ಉಸುರುಬಾಯಿ ಕಡುಬು ಅಂತ ಮಾಡ್ತೀವಿ. ಅದಕ್ಕೆ ನಾವೊಂದು ಮೆಂತೆ ಚಟ್ನಿ ಮಾಡ್ತೀವಿ. ಅದಕ್ಕೆ ಮೆಂತೆ ಮತ್ತೆ ಒಣಮೆಣಸಿನ್ಕಾಯಿ ಹಾಕ್ಬಿಟ್ಟು, ಅದಕ್ಕೆ ಒಂದ್ ಸ್ವಲ್ಪ ಬ್ಯಾಡಗಿ, ಒಂದ್ ಸ್ವಲ್ಪ ಗುಟ್ನೂರು, ಒಂದ್ 10-12 ನಾವ್ ಯಾಕಂದ್ರೆ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು. ನಮ್ಗೆ ಸ್ವಲ್ಪ ಖಾರ ಕಡಿಮೆ, ಅದರಿಂದ ನಾವು ಸ್ವಲ್ಪ ಕಡಿಮೆ ಮೆಣಸಿನ್ಕಾಯಿ ಹಾಕೋತೀವಿ. ಸೊ ಇವಾಗ ಇದಕ್ಕೆ ನೀನು ಸ್ವಲ್ಪ ನಾವು ಬೆಚ್ಚಗ್ ಮಾಡ್ತೀವಿ, ಅಂದ್ರೆ ಸ್ವಲ್ಪ ಹುರ್ಕೋತೀವಿ. ಈಗ ಇದಕ್ಕೆ 10 ಬ್ಯಾಡಗಿ ಮೆಣಸಿನ್ಕಾಯಿ, 10 ಗುಟ್ನೂರು ಹಾಕ್ಬಹುದು, ಖಾರಕ್ಕೆ ತಕ್ಕಂಗೆ ನಿಮ್ಗೆ ಹೇಗ್ ಅನ್ಸುತ್ತೋ ಹಾಗೆ. ನಿಮ್ಗೆ ಖಾರ ಎಷ್ಟು ಬೇಕು ಅನ್ನೋದು ಡಿಪೆಂಡ್ ಆಗಿರುತ್ತೆ ಇದ್ರಲ್ಲಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಬಿಟ್ಟು ಖಾರನ, ಈ ಒಣಮೆಣಸಿನ್ಕಾಯಿ ಸ್ವಲ್ಪ ನಿಮ್ಗೆ ಎಷ್ಟು ಬೇಕೋ ಅಷ್ಟು, ಅದ್ರಲ್ಲೂ ಒಂದು ಎಷ್ಟು ಕ್ವಾಂಟಿಟಿ ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕೊಳ್ಳಿ, ಕಡಿಮೆ ಬೇಕಾದ್ರೆ ಕಡಿಮೆ ಹಾಕೊಳ್ಳಿ. ಒಂದ್ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅದನ್ನ, ಯಾಕಂದ್ರೆ ಅದು ಪುಡಿ ಆಗಲ್ಲ, ಇಲ್ಲ ಅಂದ್ರೆ ಚೆನ್ನಾಗಾಗಲ್ಲ. ಅದರಿಂದ ನಾವು ಅದನ್ನ ಸ್ವಲ್ಪ ಫ್ರೈ ಮಾಡ್ಕೊಂಡು ಅದ್ರದೊಂದು ಚಟ್ನಿ ಮಾಡ್ಬಿಟ್ಟು ನಂತರದಲ್ಲಿ ನಾವು ಉಸುರುಬಾಯಿ ಕಡುಬು ಮಾಡ್ತೀವಿ. ಅದು ನಮ್ ಕಡೆ ಸ್ಪೆಷಲ್, ಸ್ವಲ್ಪ ಇಲ್ಲಿ ಎಲ್ಲ ಕಡಿಮೆ, ಬಟ್ ನಾವು ಸ್ವಲ್ಪ ಜಾಸ್ತಿ ಮಾಡ್ತೀವಿ ನಮ್ಮೂರ್ ಕಡೆ. ಅಂದ್ರೆ ಇವಾಗ ನಮ್ಮಮ್ಮ ಈ ಉಸುರುಬಾಯಿ ಕಡುಬಿಗೆ ಕೆಂಪು ಚಟ್ನಿ ಫೇಮಸ್ ಅಲ್ವಾ, ಸೊ ಮೆಂತೆ ಚಟ್ನಿ ಮಾಡಿಸಿದರೆ ಅದಕ್ಕೆ ಮೇನ್ ಬೇಕಾಗಿರೋದು 10 ಗುಂಟ್ನೂರ್ ಮೆಣಸಿನ್ಕಾಯಿ, 10 ಬ್ಯಾಡಗಿ ಮೆಣಸಿನ್ಕಾಯಿ ಎರಡನ್ನೂ ಹಾಕಿ ಸ್ಟವ್ ಅಲ್ಲಿ ಫ್ರೈ ಮಾಡ್ತಿದ್ದಾರೆ. ಅದನ್ನು ಸ್ವಲ್ಪ ಬೆಚ್ಚಗ್ ಮಾಡ್ಕೋಬೇಕು. ಸೊ ಅದೇ ಬಾಂಡಿಗೆ ಅರ್ಧ ಸ್ಪೂನ್ ಅಷ್ಟು ಮೆಂತೆ ಹಾಕೊಂಡು ಬೆಚ್ಚಗ್ ಮಾಡ್ಕೊಂಡು, ಸ್ವಲ್ಪ ಬೆಚ್ಚಗ್ ಮಾಡ್ಕೊಂಡು, ಅದಾದ್ಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು, ಸ್ವಲ್ಪ ಹಿಂಗೆ ಅದನ್ನು ಬೆಚ್ಚಗ್ ಮಾಡ್ಕೋಬೇಕು ಊರಿಗೆ. ಹಿಂಗೆ ಈ ತರ ಮಾಡ್ಬೇಕು. ಸ್ವಲ್ಪ ಇದಾಗ್ಬೇಕು, ಆದ್ರೂ ಹಸಿದ್ ಹಾಕಕ್ ಚೆನ್ನಾಗಲ್ಲ, ಸ್ವಲ್ಪ ಇದಾಗಿ ಬರ್ಬೇಕು. ಈ ತರ ಒಂದು ಪ್ಲೇಟಿಗೆ ಈಗ ಅದೇನೇನ್ ಇಂಗ್ರೀಡಿಯೆಂಟ್ಸ್ ಇದೆ ಅದಕ್ಕೇನೆ 1-2 ಗೆಡ್ಡೆ ಅಷ್ಟು ಬೆಳ್ಳುಳ್ಳಿ ಕೂಡ ಹಾಕಿದ್ದಾರೆ. ಅದ್ರ ಜೊತೆ ಏನೇನ್ ಹಾಕ್ತಿದ್ಯಾಮ? ಸ್ವಲ್ಪ ಹುಣಸೆ ಹಣ್ಣು ಹಸಿದೆ, ಅಂದ್ರೆ ನೀರಲ್ಲಿ ನೆನಾಕಂಗಿಲ್ವಾ? ಹುಣಸೆ ಹಣ್ಣು ಬೇಡ, ಇದಕ್ಕೆ ಹಾಕ್ಬೇಕು ಹಂಗೇನೆ ತೊಳೆದು ಬಿಟ್ಟು ಒಂಚೂರು. ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹುಣಸೆ ಹಣ್ಣು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಜೀರಿಗೆ, ಉಪ್ಪು ಅಷ್ಟೇ. ರುಚಿಗೆ ತಕ್ಕಷ್ಟು ಜೀರಿಗೆ ಅಲ್ಲ ಅಂತೆ, ಒಂದ್ ಸ್ವಲ್ಪ ಒಂದ್ ಅರ್ಧ ಇಂಚು ಅಷ್ಟು ಹಾಕಿದಾರೆ ಅಷ್ಟೇ. ಅಷ್ಟು ಜೀರಿಗೆ ಹಾಕಿ ಕೈಯಲ್ಲಿ ಒಂದ್ ಲೆಕ್ಕ ಅಥವಾ 1 ಸ್ಪೂನ್ ಲೆಕ್ಕ, ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಉಪ್ಪು, ಜೊತೆಗೆ ಸ್ವಲ್ಪ ಬೆಲ್ಲ, ಒಂದಷ್ಟು ಬೆಲ್ಲ. ಇಷ್ಟು ಇಂಗ್ರೀಡಿಯೆಂಟ್ಸ್ ಹಾಕೋಬೇಕು. ಹೆಣ್ಮಕ್ಳಿಗೆ ಅಮ್ಮನ ಜೊತೆ ಟೈಮ್ ಪಾಸ್ ಮಾಡೋದು ತುಂಬಾನೇ ಇಷ್ಟ ಇರುತ್ತೆ. ಅದು ಮದ್ವೆ ಆದ್ಮೇಲೆ ನಾನಂತೂ ಸಿಗೋದ್ ವರ್ಷಕ್ಕೆ ಒಂದೇ ಸತಿ ನಮ್ಮ ಅಮ್ಮಂಗೆ. ವರ್ಷಕ್ಕೆ ಒಂದ್ಸತಿ ಬಂದಾಗ ಅಲ್ಲಿ ಸ್ವಲ್ಪ ದಿನ ಇರ್ತೀನಿ, ಇಲ್ಲಿ ಸ್ವಲ್ಪ ದಿನ ಇರ್ತೀನಿ. ಸೊ ಇವತ್ತು ನಾನ್ ಒಂದ್ಸತಿ ಬರೋದಲ್ವಾ, ಡಿಫ್ರೆಂಟ್ ವೆರೈಟೀಸ್ ಮಾಡ್ತಾರೆ. ಅಂದ್ರೆ ನಾನ್ ಮನೆಗ್ ಬರೋದೇ ವರ್ಷಕ್ಕೆ ಒಂದ್ಸತಿ. ಸೊ ನಾನು ಮನೆಗ್ ಬಂದಾಗ ನಮ್ಮಮ್ಮ ನನಗೇನ್ ಇಷ್ಟ ಅದನ್ನ ಮಾಡ್ತಾ ಇರುತ್ತೆ. ಸೊ ಇವತ್ತು ಅದಕ್ಕೋಸ್ಕರ ನಂಗೆ ಉಸುರುಬಾಯಿ ಕಡುಬು ಮಾಡಿದ್ದಾರೆ ಅಲ್ವೇನಮ್ಮ? ಹೌದು, ಉಸುರುಬಾಯಿ ಕಡುಬು ಅವಳು ಏನ್ ಕೇಳ್ತಾಳೋ ಅದೇ, ಏನ್ ಇಷ್ಟನೋ ಅದೇ. ಹೋಗೋ ತನಕ ನೋಡ್ಕೋಬೇಕಲ್ಲ, ಮದುವೆ ವರ್ಷಕ್ಕೆ ಒಂದ್ಸತಿ. ಅವಾಗ್ಲಾದ್ರೂ ನಮ್ ಮಗಳು ಅಂತ ಅವಳು ಏನ್ ಕೇಳ್ತಾಳೆ, ಅಲ್ಲಿ ತನಕ ಏನಿಲ್ಲ, ಹೋಗಿರ್ತಾಳೆ ಬರ್ತಾಳೆ. ಅವಳು ಏನ್ ಕೇಳ್ತಾಳೋ ಅದೇ, ಅವಳಿಗೆ ಏನ್ ಬೇಕೋ ಅದೇ ಮಾಡ್ಕೊಡ್ತೀನಿ. ಸೊ ಅದಕ್ಕೆ ಇವಾಗ ನಾನೇನ್ ಕೀರ್ತೀನಿ ಅದ್ ಮಾಡ್ತಿದ್ದಾರೆ. ಇವಾಗ ಇನ್ನ ಹಿಂಗಿದೆ, ಇನ್ನ ನುಣ್ಣಗಾಗ್ಬೇಕು. ಸ್ವಲ್ಪ ನೀರ್ ಹಾಕಿ ಇನ್ನ ಚೆನ್ನಾಗಿ ಗ್ರೈಂಡ್ ಮಾಡೋಣ. ಸ್ಯಾಟಿಸ್ಫೈ ಆಗಿಲ್ಲ, ಅದಿನ್ನ ಸ್ವಲ್ಪ ನುಣ್ಣಗಾಗ್ಬೇಕು ಅಂತ ಇವಾಗ ಚೆನ್ನಾಗಿ ರುಬ್ಬಿಟ್ಟಿದೆ ನುಣ್ಣಗೆ.
ಸೊ ಇವಾಗ ರುಬ್ಬಿದಂತೂ ಆಗಿದೆ, ತೋರಿಸ್ತಲ್ಲಮ್ಮ. ಅದನ್ನ ಸಣ್ಣ ಇನ್ನ ರುಬ್ಕೋಬಹುದು ಬೇಕಂದ್ರೆ, ನಮ್ಮಮ್ಮ ಸಾಕು ಅಂತ ಇಷ್ಟಕ್ಕೆ ನಿಲ್ಸಿದ್ದಾರೆ. ನುಣ್ಣಗಾಗಂಗ್ ರುಬ್ಕೊಂಡ್ರೆ ಖಾರ ರೆಡಿ ಆಯ್ತು. ನೆಕ್ಸ್ಟ್ ಉಸಿರುಬಾಯಿ ಕಡ್ಬಿಗೆ ಅನ್ನ ಹಾಕೋಬೇಕು ಈಗ. ಫಸ್ಟ್ ಓಕೆ, ಒಂದು ಸ್ಪೂನ್ ಅಷ್ಟು ಉಪ್ಪು ಹಾಕ್ಬೇಕು. ಇಷ್ಟ. ಸೊ ಗೈಸ್, ಏನಂದ್ರೆ ಮನೇಲಿ ಬೆಳಿಗ್ಗೆ ಮಾಡಿದ ಅನ್ನ, ಮಧ್ಯಾಹ್ನ ಮಾಡಿದ ಅನ್ನ, ಸ್ವಲ್ಪ ಅನ್ನ ಮಿಕ್ಕಿದೆ ಅಂದಾಗ ಉಳಿದ ಅನ್ನದಿಂದ ಮಾಡೋ ತಿಂಡಿ ಇದು ಬೇಸಿಕಲಿ. ಸೊ ನಮ್ಮಮ್ಮ ಅನ್ನನ ನೀಟಾಗಿ ಮಿದಿತಾ ಇದಾರೆ. ಅದು ಸ್ವಲ್ಪ ಒಂದ್ ಇಂಚ್ ಉಪ್ಪು ಹಾಕಿ ನೀಟಾಗಿ ಮಿದಿತಾ ಇದಾರೆ ಅನ್ನನೇ ಫಸ್ಟ್ ಮಿದಿಬೇಕು. ಅಮ್ಮ, ನೀನ್ ಈ ತರ ಅಡಿಗೆ ಮಾಡೋದು ಯಾವಾಗ ಕಲ್ತಿದ್ದು? ನಾನು ಕಲ್ತಿದ್ದೇನೆ. ನಾವು ಇನ್ನೇನು ಮದ್ವೆ ಆಗಿ ಅಮ್ಮನ ಮನೆ ಇರುವಾಗ್ಲೂ ಕಲ್ತಿದ್ವು. ನಂತರ ಗಂಡನ ಮನೆಗೆ ಹೋದಾಗ ನಮ್ದು ಅದೇ ಕೆಲಸ. ಯಾರು ಹೇಳ್ಕೊಟ್ಟಿದ್ ನಿಮ್ಗೆ ಅಡಿಗೆ ಮಾಡೋದು? ಅಡಿಗೆ ಮಾಡೋದೆಲ್ಲ ನಮ್ಮಮ್ಮ. ಇವ್ರ ಅಮ್ಮ ಬೆಸ್ಟ್ ಕುಕ್ ಆಯ್ತಾ? ನಮ್ಮ ಅಮ್ಮಗಿಂತ ಚೆನ್ನಾಗಿ ಮಾಡ್ತಾರೆ ಅವ್ರ ಅಡ್ಗೆನ. ಅವ್ರಿಲ್ಲ ಈಗ. ತುಂಬಾ ಬೆಸ್ಟ್ ಕುಕ್. ಮತ್ತೆ ಗಂಡನ ಮನೆಗೆ ಹೋದಾಗ ವರ್ಗೀತಿ ಇದ್ರು, ಅವರು ಸ್ವಲ್ಪ ಹೇಳ್ಕೊಟ್ಟು. ಜಾಸ್ತಿ ರೆಸಿಪೀಸ್ ಬೇಕಂದ್ರೆ ನನ್ಗೆ ಹೇಳಿ, ನಾನು ಇಲ್ಲಿ ಇದ್ದಾಗ ಮಾಡ್ತೀನಿ. ನಿಮ್ಗೆ ಏನಾದ್ರೂ ಬೇರೆ ತರದ್ ಏನ್ ಬೇಕು? ನಮ್ಮ ಅತ್ತೆ ದಿನ ಯೂಟ್ಯೂಬ್ ಚಾನಲ್ ಇದೆ, ಅಲ್ಲೋಗಿ ಎಲ್ಲಾ ರೆಸಿಪೀಸ್ ನೋಡ್ಬೋದು ನೀವು. ಕಲ್ಪಾಸ್ ಚಾನಲ್ ಅದು ಸಿಗ್ದಿಲ್ದಾಗ ಅಸಿಸ್ಟೆಂಟ್ ನಮ್ಮಪ್ಪ ಬಂದ ಅಕ್ಕಿ ಹಿಟ್ಟು ತಕೊಡಕ್ಕೆ. ರಾಗಿ ಹಿಟ್ಟು ಅನ್ಸುತ್ತೆ, ಅಕ್ಕಿ ಹಿಟ್ಟು ನೀರ್ ಹಾಕೊಂಡು ಮಿದ್ದಿದ ಅನ್ನಕ್ಕೆ ಒಂದ್ ಬೌಲ್ ಅಕ್ಕಿ ಹಿಟ್ಟು, ಒಂದ್ ಬೌಲ್ ಗೋಧಿ ಹಿಟ್ಟು ಹಾಕಿ, ಇದು ಮೆಂತೆ ಹಿಟ್ಟು ಒಂದ್ 4 ಸ್ಪೂನ್ 4 ಸ್ಪೂನ್ ಮೆಂತೆ ಹಿಟ್ಟು. ಯೂಶಲಿ ಏನಂದ್ರೆ ನಮ್ಮಮ್ಮ ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು, ಮೆಂತೆ ಹಿಟ್ಟು ಎಲ್ಲಾ ಸೇರಿ ಮಿಕ್ಸಿ ಮಾಡಿ ಇಸ್ಕೊಂಡಿರ್ತಾರೆ ಮಿಲ್ಲಿಗೆ ಹೋಗಿ. ಬಟ್ ಇವಾಗ ಖಾಲಿ ಆಗಿದೆ, ಅರ್ಜೆಂಟ್ ಆಗಿ ಮಾಡ್ಬೇಕು ಅಂತ ಈ ತರ ಎಲ್ಲ ಡಿಫ್ರೆಂಟ್ ಆಗಿ ಹಾಕಿ ಅನ್ನೋ ಜೊತೆ ಮಿದಿತಾ ಇದ್ದಾರೆ. ಮಿದಿತಾ ಇದ್ದಾರೆ. ಇವಾಗ ಅದಕ್ಕೆ ಸ್ವಲ್ಪನೇ ನೀರ್ ಹಾಕೊಂಡು ನೀಟಾಗಿ ಮಿತ್ಕೋಬೇಕು, ನಾದ್ಕೋಬೇಕು. ಏನ್ ಹೇಳ್ತಾರಮ್ಮ? ನಾದದ ಮಿದಿಯದ? ಮಿದಿಬೇಕು ಚೆನ್ನಾಗಿ. ನಮ್ ಕಡೆ ಮಿದಿತೀವಿ ಅಂತ ಹೇಳ್ತೀವಿ. ಆದ್ರೆ ಈ ತರ ಹಿಟ್ಟನ್ನೆಲ್ಲ ಚೆನ್ನಾಗಿ ಇದ್ ಮಾಡ್ಕೊಂಡು ಅನ್ನ ಹಿಟ್ಟು ಸೇರಿಸ್ಕೊಂಡು ಚೆನ್ನಾಗಿ ಮಿದಿಬೇಕು. ಹಂಗೆ ಬರಲ್ಲ ಅದು. ಇವಾಗ ನಮ್ಮಮ್ಮ ಚೆನ್ನಾಗಿ ಮಿದ್ದಿದಂತೂ ಆಗಿದೆ. ಬನ್ನಿ ಉಸಿರುಬಾಯಿ ಕಡುಬನ್ನ ಪ್ರಿಪೇರ್ ಮಾಡೋಣ. ಸೊ ಗೈಸ್, ನಮ್ಮಮ್ಮ ಅಂತೂ ಮಾಡ್ತಿದ್ದಾರೆ. ಅದೇ ತರ ಅಮ್ಮ ನಾನು ಮಾಡೋದು ಹೇಳ್ಕೊಡು. ಏನ್ ಮಾಡ್ಬೇಕು? ಫಸ್ಟ್ ನೀರ್ ತಗೊಂಡ ಒಂದು ಉಂಡೆ ತಗೋ, ಹೀಗೆ ಕೈ ತೊಳ್ಕೊಂಬಿಡಿ ನೀಟಾಗಿ ನೀರಲ್ಲಿ. ಉಂಡೆ ಹಿಂಗ್ ಮಾಡಿ ಅದನ್ನ ಚೆನ್ನಾಗಿ ಇದ್ ಮಾಡಿ ಸ್ವಲ್ಪ ನೀರು ಎದ್ಕೋಬೇಕು. ಸ್ವಲ್ಪ ನೀರೆದ್ದಿ ಈಗ ಈ ಒಂದು ಬೆರಳು ಹೆಬ್ಬೆರಳನ್ನ ಇದ್ರೊಳಗೆ ಹಾಕಿ ಈ 4 ಬೆರಳನ್ನ ಈ ಉಂಡೆ ಒಳಗೆ ಹಾಕಿ 4 ಬೆರಳಿಂದ ರೊಟೇಟ್ ಮಾಡ್ಕೊಂಡು ಬರೋದು ಅಷ್ಟೇ, ಇನ್ನೇನು ಇಲ್ಲ. ಅದು ಅಷ್ಟೇ ಕೆಲಸ. ಹೀಗೆ ಮಾಡ್ತಾ ಹೋಗೋದು ಒಂದು ಹದದವರೆಗೆ ಮಾಡ್ಕೊಂಡು ಗೊತ್ತಾಗುತ್ತೆ. ಅದು ಮಾಡ್ತಾ ಮಾಡ್ತಾ ಹಿಂಗೆ ರೊಟೇಟ್ ಮಾಡೋದು. ನಮ್ಮಮ್ಮ ಫಾಸ್ಟಾಗಿ ಮಾಡ್ತಾರೆ, ನಾನು ಸ್ವಲ್ಪ ಸ್ಲೋ ಇದ್ದೀನಿ. ಬಟ್ somehow ಮಾಡ್ತೀನಿ, ಮಾಡ್ದಾಗಂತೂ ಬಿಡಲ್ಲ. ಯಾಕಂದ್ರೆ ನಂಗೆ ಇದು ಮಾಡೋದು ಗೊತ್ತು, ನಾನು ಮಾಡಿದೀನಿ. ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ದುಬೈಯಲ್ಲೂ ಮಾಡ್ತೀನಿ ನಾನು, ಬಟ್ ವಿಡಿಯೋದಲ್ಲಿ ತೋರಿಸಿಲ್ಲ. ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ಓಕೆನಾ? ನೀವು ನನ್ನ ಜೊತೆ ಮಾಡಿ ಟೇಸ್ಟ್ ಹೆಂಗಿದೆ ಅಂತ ಹೇಳಿ. ಇದಕ್ಕೆ ಉಸಿರುಬಾಯಿ ಕಡುಬು ಅಂತ ಅಲ್ಲ, ಮಾಡೋಣ. ಇದಕ್ಕೆ ಉಸಿರುಬಾಯಿ ಕಡುಬು ಅಂತ ಅಷ್ಟೇ ಅಲ್ಲ, ಚೊಲ್ಟ್ ಕಡುಬು ಅಂತಾನು ಹೇಳ್ತಾರೆ. ಚೊಲ್ಟ್ ಕಡುಬು ಚೊಲ್ಟ್ ಕಡುಬು ಅಲ್ಲ. ಆಮೇಲೆ ಇನ್ನೊಂದು ಅದೇನೋ ಇನ್ನೊಂದು ಚಲ್ಟ್ ಕಡುಬು ಅಂತಾನೆ ಹೇಳ್ತಾರೆ. ಉಸಿರುಬಾಯಿ ಕಡುಬು ನನ್ನ ಫೇವ್ರೆಟ್. ಇನ್ನೊಂದೇನೋ ಹೇಳ್ತಾರೆ, ಹೋಗಿದೆ ಈಗ. ಬಟ್ ಅಷ್ಟೇ, ಎಲ್ಲ ಮಾಡಿ ಇಟ್ಕೊಂಡು ಇಡ್ಲಿ ತಪ್ಪಲಿಲ್ಲ ಬೇಯಿಸಿ ತಿನ್ನೋದಷ್ಟೇ. ಇಡ್ಲಿ ಪಾತ್ರೆ ತಗೊಳ್ಳಿ. ಇಡ್ಲಿ ಪಾತ್ರೆಗೆ ನಾರ್ಮಲ್ ಆಗಿ ಸ್ವಲ್ಪ ಎಣ್ಣೆ ತಗೊಂಡು, ಎಣ್ಣೆನ ಕೈಯಲ್ಲಿ, ನಂಗೆ ಗೊತ್ತಿಲ್ಲ, ನಾನು ಕೈಯಲ್ಲಿ ಹಚ್ಚೋದು. ಕೈಯಲ್ಲಿ ಹಿಂಗೆ ನೀಟಾಗಿ ಫುಲ್ ಸವರ್ಕೋಬೇಕು. ಓಕೆ, ಇದೇ ತರ ಎಲ್ಲದಕ್ಕೂ ಎಣ್ಣೆ ಹಚ್ಬೇಕು. ಯಾಕಂದ್ರೆ ನಾವು ಇದು ಬೇಯಿಸುವಾಗ ಅಂಟಲ್ಲ ಕೆಳಗಡೆ ಎಣ್ಣೆ ಹಾಕಿದ್ರೆ, ಅದಕ್ಕೆ ಸ್ವಲ್ಪ ಎಣ್ಣೆ ಹಿಂಗ್ ಸವರ್ಬೇಕು. ಈಗ ಸ್ವಲ್ಪ ಕಾಯೋವರೆಗೂ ಇಡ್ಬೇಕು. ಸೊ ಇವಾಗ ನಾನು ಇಟ್ಟಿದ್ದೀನಿ ನೀರ್ ಹಾಕಿ, ಅದ್ ಕಾಯೋ ಅಷ್ಟ್ರಲ್ಲಿ ಅದು ಮುಚ್ಚು. ನಾವ್ ಇದೆಲ್ಲ ಜೋಡಿಸ್ಕೊಂಡ್ಬಿಡೋಣ.
ಅದಿದ್ ಮಾಡು, ಮುಚ್ಚು, ಟೈಟಾಗಿ ಮುಚ್ಚು, ಇನ್ನೊಂದು ಚೂಡು ಜೋರಾಗಿ ಅದು ಮುಚ್ಚಿಟ್ಟಿದೀನಿ, ಅದು ಬಿಸಿ ಆಗ್ಲಿ. ಇವಾಗ ನಮ್ಮಮ್ಮ ಆಲ್ರೆಡಿ ಇಷ್ಟನ್ನ ಮಾಡ್ಬಿಟ್ಟಿದ್ದಾರೆ. ಸೊ ಇದನ್ನ ನಾನು ಇದಕ್ಕೆ ಸ್ಟೆಪ್ ಬೈ ಸ್ಟೆಪ್ ಜೋಡಿಸ್ತಾ ಹೋಗ್ತೀನಿ. ಸೊ ನಾರ್ಮಲ್ ಹಿಂಗ್ ಉಲ್ಟಾ ಅಲ್ವಾ, ಹಿಂಗ್ ಉಲ್ಟಾ ಇಡ್ಬೇಕು. ಹಿಂಗಿರೋದ್ನ ಹಿಂಗೆ ಟೊಪ್ಪಿ ತರ ಮಗ್ಚಿಡೋದು ಅಷ್ಟೇ. ಎಲ್ಲ ಈಗ ಮಡ್ಚಿ ಹಿಂಗ್ ಒಂದೊಂದಾಗಿ ಇಡೋದು. ಇಡ್ಲಿ ಹೇಗೆ ಬೇಯಿಸ್ತೀರೋ ಅದೇ ತರ. ಸೊ ಒಂದ್ ಸೆಟ್ ರೆಡಿ ಆಯ್ತು. ನೆಕ್ಸ್ಟ್ ಇನ್ನೊಂದ್ ಸೆಟ್ ತಗೊಳ್ಳಿ, ಹಂಗೆ ಜೋಡಿಸ್ಕೊಳ್ಳಿ. ಅದಾದ್ಮೇಲೆ ಲಾಸ್ಟ್ ಸಾಕು, ಆಫ್ ಮಾಡಿ. ಸೊ ಹಿಂಗ್ ಕುದೀತಾ ಇದೆ. ಹಿಂಗ್ ಕುದೀತಾ ಇರುವಾಗ ಒಂದೊಂದನ್ನೇ ಇಡ್ಬೇಕು. ಫಸ್ಟ್ ಯಾವ ರೀತಿ ಇಡ್ಲಿ ಬೇಯಿಸಿ ಫಸ್ಟ್ ಚಿಕ್ಕದಿಡ್ಬೇಕು. ಚಿಕ್ಕದಿಟ್ಟು ಅದಾದ್ಮೇಲೆ ಸ್ವಲ್ಪ ದೊಡ್ಡದು, ಅದಾದ್ಮೇಲೆ ಲಾಸ್ಟ್ ಇಟ್ಟು ಮುಚ್ಚಿ. ನಾನು ಅದನ್ನ ಮುಚ್ಚಿಟ್ಟಿದ್ದೀನಿ. ಒಂದು ಕರೆಕ್ಟ್ 12 ಅಥವಾ 15 ನಿಮಿಷ ಬಿಟ್ಟು ಅದನ್ನ ತೆಗಿಬಹುದು ಅಷ್ಟೇ. ಆಗಿದ್ಯಾ? ಓಕೆ ಓಕೆ, ರೆಡಿ ರೆಡಿ ಟು ಈಟ್. ಹೋಗಿ ಬರ್ತಾ ಇದೆ. ಮೋಮೋಸ್ ತರ ಅನ್ಸ್ತೇನಮ್ಮ. ಎಂತ ಮೋಮೋಸ್ ತರ ಆಗ್ತಾ ಇದೆಯಾ? ತೆಗೆದ್ಬಿಟ್ಟು ತಿನ್ನದೆ ನಂಗೆ ಹೊಟ್ಟೆ ಅಷ್ಟು ಆಗ್ತಿದೆ ಅವಾಗಿದ್ದು. ಎಲ್ಲ ಈ ತರ ತೆಕ್ಕೊಂಡ್ಬಿಟ್ಟು ತಿನ್ನೋದು. ನೀರೇ ಇಲ್ಲ ಅನ್ನಂಗಿತ್ತು ನಂಗೆ. ರೆಡಿ ಆಗಿದೆ ಪುಟ್ಟು. ಉಸಿರುಬಾಯಿ ಕಡುಬು ಎಲ್ಲ ರೆಡಿ ಆಗಿದೆ. ಅದಕ್ಕೆ ಖಾರ ರೆಡಿ ಆಗಿದೆ, ಕೆಂಪು ಖಾರ. ಅದಕ್ಕೆ ಸ್ವಲ್ಪ ತುಪ್ಪ ಹಾಕೊಂಡು ಅದ್ರ ಮೇಲೆ ಉಸಿರುಬಾಯಿ ಕಡುಬು ಮೇಲೆ ಇಡ್ಕೊಂಡು ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ. ತಿನ್ನೋಡ್ಲಮ್ಮ? ಆಯ್ತು, ಓಕೆ ಓಕೆ, ತಿನ್ನೋಡು ಹೇಗಿದೆ ಟೇಸ್ಟ್ ಅಂತ ಹೇಳು. ಓಕೆ. ಮುರಿದು ಚಟ್ನಿಗೆ ಎತ್ಕೊಂಡು ತಿನ್ನೋಣ. ನನ್ನ ಫೇವ್ರೆಟ್ ಡಿಶ್ ಸಖತ್ತಾಗಿದೆ. ನೀವು ಮನೇಲಿ ಮಾಡ್ಕೊಂಡು ತಿಂದು ಹೇಗಿದೆ ಅಂತ ಕಮೆಂಟ್ ಮಾಡಿ ಆಯ್ತಾ. ಇಲ್ಲಿಗೆ ನಾನು ವಿಡಿಯೋ ಮುಗಿಸ್ತೀನಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ, ಹಂಗೆ ಲೈಕ್ ಕೂಡ ಅಷ್ಟೇ. ಬಾಯ್, ನಮಸ್ಕಾರ.